ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಲೋ, ಮಾಧ್ಯಮ ಮಿತ್ರರೇ, ನೀವೆಲ್ಲ ಮಾಧ್ಯಮಗಳೇ ಕಳ್ಕೊಂಡಿದ್ಯಲ್ಲ, ಏನ್ ಮಾಡ್ಲಿ? ನಾನೇ ಹೇಳ್ಬೇಕು, ಇನ್ಯಾರು ಹೇಳ್ಬೇಕು? ನಿಮ್ಮನ್ನೆಲ್ಲ ಹೇಳಲೇ ಇಲ್ವಲ್ಲ ನಾನು. ಅಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತಾರೆ ಕೆಲವರು, ಅರ್ಥ ಆಗ್ತಿಲ್ಲ ನನಗೆ. ನಾನು ಕುಂಬಳಕಾಯಿ ಕಳ್ಳ ಅನ್ನಪ್ಪ, ಗದ್ದವರು ಹೆಗಲ್ ಮುಟ್ಕೊಳ್ಳಿ, ನೀವ್ಯಾಕೆ ಹೇಳ್ತೀರಿ? ಅಲ್ಲ, ನಾನ್ ಸ್ಟ್ರೇಟ್ ಕ್ವಶನ್, ನನ್ನನ್ನೆಲ್ಲ ಎದುರ್ಸಕ್ಕಾಗಲ್ಲ. ಹೇಳ್ತೀನಿ, ಹೇಳ್ತೀನಿ. ಆ ಕಳ್ಳನ ಕಷ್ಟ ಅರ್ಥ ಆಗಿದೆ ನನಗೆ, ಅದಕ್ಕೆ ಹೇಳ್ತಿಲ್ಲ. ಪಾಪ, ಬೇಡ 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 ಬೇಡ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಯಾರು ಇದ್ದೀರಾ ಮಾರ್ಕೊಂಡವರು? ಇಲ್ಲ ತಾನೆ? ಬಿಡಿ, ಯಾಕೆ ಯೋಚನೆ ಮಾಡ್ತೀರಿ? ಡೋಂಟ್ ವರಿ. ಇಡೀ ಮಾಧ್ಯಮಕ್ಕೆ ಕಲ್ಲಿಸ್ತಿಲ್ಲ. ಗೊತ್ತಾಯ್ತು, ಕ್ಲಾರಿಟಿ ಗೊತ್ತಾಯ್ತು. ಒಂದ್ ಕೆಲಸ ಮಾಡೋಣ, ಮಾರ್ಕೊಂಡವ್ರು ಯಾರು? ಮಾರ್ಕೊಂಡ ಒಂದು SIT ರಚೋಣ. SIT ಬೆಸ್ಟ್. ನಾನು ನೀವು ಇಬ್ರು ಸೇರ್ಕೊಂಡು ಲೆಟರ್ ಬರ್ಬೋಣ ಈಗಲೇ. ಕರ್ನಾಟಕದ ಘನ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಪ್ರಕಾಶ್ ರೈ ಮತ್ತು ಮಾಧ್ಯಮ ಮಿತ್ರರು ಸೇರ್ಕೊಂಡು ಮಾರ್ಕೊಂಡವ್ರು ಯಾರು, ಮಾರ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ಕೊಡಿ, ಆಮೇಲೆ ಮಾತಾಡೋಣ. ಹೌದು ಹೌದು, ಮಾಡ್ತೀನಿ. ಇವಾಗ ಇಶ್ಯೂ ಯಾಕಮ್ಮ, ಏನಾಯ್ತಮ್ಮ ನಿನ್ಗೆ? ಕಿರ್ಚ್ಬೇಡಮ್ಮ, ನಿಧಾನವಾಗಿ ಕೇಳಮ್ಮ ಪ್ಲೀಸ್. ಅಲ್ಲ, ಇಬ್ಬಿಬ್ರು ಮಾತಾಡಿದ್ರೆ ಹೆಂಗ್ರಿ? ಅವ್ರ ಕಿವಿ ಕೆಟ್ಟೋಗ್ಬಿಡುತ್ತಮ್ಮ, ಪಕ್ಕದಲ್ಲಿ ಮುಂದ್ಗಡೆ ಅವ್ರು ಕೂತಿದ್ದಾರೆ. ಬಹಳ ಡಿಸ್ಟರ್ಬ್ ಆಗಿದ್ದೀರಾ? ನಿಮ್ಗೆ ತುಂಬಾ ಡಿಸ್ಟರ್ಬ್ ಆಗಿದೆಯಾ? ಅದು ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೆ ಮಾರ್ಕೊಂಡಿದ್ದಾರೆ ಅಂತ. ಎಲ್ಲಿಂದ ಎಲ್ಲಿ ಹೋಗ್ತಿದ್ದೀರಿ ನೀವು? ನಾನ್ ಡಿಸ್ಟರ್ಬ್ ಆಗಿಲ್ಲ, ಉತ್ತರ ಕೊಡಕ್ ಬಂದಿದ್ದೀನಿ ಸರ್. ನೀವು 4-5 ಜನ ಮಾಡೋದು ನೋಡ್ರೆ ಗೊತ್ತಾಗೈತೆ ನನಗೆ. ತುಂಬಾ ಹರ್ಟ್ ಆಗಿದ್ದೀರಿ ಪಾಪ. ಅಯ್ಯೋ ಪಾಪ, ಹರ್ಟ್ ಆಗ್ಬಿಟ್ಟಿದ್ದೀರಿ ನೀವು. ಯಾರು? ನಾನು ಯಾಕೆ? ನಾನ್ ಮಾರ್ಕೊಂಡಿಲ್ಲಪ್ಪ. ಇಲ್ಲಪ್ಪ. ಸರಿ, ಏನ್ ಕಂಟಿನ್ಯೂ ಮಾಡ್ತೀರಾ ಹೆಂಗೆ? ನೋಡ್ರಿ, ಕಂಟಿನ್ಯೂ ಮಾಡ್ತೀರಾ ಹೆಂಗೆ? ಹಾ, ಹಾಗಾಗಿ ಅಲ್ಲ, ನೀವ ಅಂತ ಕೇಳ್ತಾ ಇದ್ದೀನಿ. ಕೇಳಿಸ್ಕೊಂಡು ಸಾಕಾಯ್ತು ನನಗೆ. ಓಕೆ, ಅದು ನಿಮ್ಗೆ ಬೇಕಾಗಿಲ್ಲ. ನೀವಲ್ಲ ಅಂದ್ರೆ ಆಯ್ತು, ಅವ್ರಿಗೆ ಗೊತ್ತಾಗಬೇಕು. ಅವ್ರು ಬಂದು ಹೇಳ್ಬೇಕು, ಏನ್ರಿ ನಾವು ಮಾರ್ಕೊಂಡಿದೀವಿ, ಯಾಕೆ ನಮ್ಗೆ ಹಂಗಂದ್ರಿ ಅಂತ ಅವ್ರು ಕೇಳಿ.